ಉಡುಪಿ ಜಿಲ್ಲೆಯ ಗಂಗೊಳ್ಳಿ ಸಮುದ್ರದಲ್ಲಿ ಮೀನುಗಾರಿಕಾ ಬೋಟ್ ಒಂದು ಅಲೆಗಳ ರಭಸಕ್ಕೆ ಹಾನಿಗೊಳಗಾಗಿ ಮುಳುಗಡೆಯಾದ ಘಟನೆ ನಡೆದಿದೆ. ಬೋಟ್ನಲ್ಲಿದ್ದ 27 ಮಂದಿ ಮೀನುಗಾರರನ್ನ ಪೊಲೀಸರು ಹಾಗೂ ಸ್ಥಳೀಯರ ಸಹಕಾರದಿಂದ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಆಗಸ್ಟ್ 26ರಂದು ಮಧ್ಯಾಹ್ನ ಗಂಗೊಳ್ಳಿ ಮ್ಯಾಂಗನೀಸ್ ಜೆಟ್ಟಿಯಿಂದ ಶ್ರೀ ಬಾಲಾಂಜನೇಯ ಎಂಬ ಮೀನುಗಾರಿಕಾ ಬೋಟ್ ಮೀನುಗಾರಿಕೆಗೆ ಅರಬ್ಬಿ ಸಮುದ್ರಕ್ಕೆ ತೆರಳಿತ್ತು. ಗಂಗೊಳ್ಳಿ ಸೀಮೌತ್ನಿಂದ ಸುಮಾರು 3 ನಾಟಿಕಲ್ ಮೈಲು ದೂರ ಸಾಗ್ತಿದ್ದ ವೇಳೆ ಮಧ್ಯಾಹ್ನ ಸುಮಾರು 3:30ಕ್ಕೆ ಸಮುದ್ರದ ರಭಸವಾದ ಅಲೆಯೊಂದು ಬೋಟ್ಗೆ ಅಪ್ಪಳಿಸಿದೆ. ಈ ವೇಳೆ ಬೋಟ್ನ ಹಲಗೆ ಕಿತ್ತು ಹೋಗಿ ನೀರು ಬೋಟ್ನೊಳಗೆ ನುಗ್ಗಿದ್ದು ಬೋಟ್ ಮುಳುಗ್ತಾ ಇರುವಂತಹ ಮಾಹಿತಿ ಪೊಲೀಸರಿಗೆ ಲಭಿಸಿದೆ. ತಕ್ಷಣ ಸಿಎಸ್ಪಿ ಗಂಗೊಳ್ಳಿ ಠಾಣೆಯ ಪಿಐ ರಮೇಶ್ ಕೆ, ಪಿಎಸ್ಐ ಸುಬ್ರಹ್ಮಣ್ಯ ಹಾಗೂ ಸಿಬ್ಬಂದಿ ಯುವರಾಜ್, ರಾಘವೇಂದ್ರ, ರಮೇಶ್, ನಾಗರಾಜ್ ಕಾರ್ವಿ, ನಾಗೇಶ್ ಕಾರ್ವಿ, ಕಿರಣ್ ಮತ್ತು ಕೆಎನ್ಡಿ ಸದಸ್ಯರಾದ ಸಂತೋಷ್ ಕಾರ್ವಿ ಹಾಗೂ ಸಂದೇಶ್ ಅವರು ಸುಮುಖ ಮತ್ತು ಮಾತ್ಯಾಮೃತ ಅಂದ್ರೆ ಶ್ರೀನಿಧಿ ಬೋಟ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆಗೆ ತೆರಳಿದ್ದಾರೆ. ಮುಳುಗ್ತಾ ಇದ್ದಂತಹ ಬೋಟ್ನಲ್ಲಿದ್ದ ಒಟ್ಟು 27 ಮಂದಿ ಮೀನುಗಾರರನ್ನ ರಕ್ಷಣಾ ಬೋಟ್ಗಳಿಗೆ ಸುರಕ್ಷಿತವಾಗಿ ವರ್ಗಾಯಿಸಲಾಗಿದೆ. ಆದರೆ ಬೋಟ್ ಸಂಪೂರ್ಣವಾಗಿ ಸಮುದ್ರದ ನೀರಿನಲ್ಲಿ ಮುಳುಗಿದ್ರಿಂದ ಅದನ್ನ ರಕ್ಷಿಸೋಕೆ ಸಾಧ್ಯವಾಗಿಲ್ಲ. ಬಳಿಕ ಎಲ್ಲಾ 27 ಮಂದಿ ಮೀನುಗಾರರನ್ನ ಸುರಕ್ಷಿತವಾಗಿ ಗಂಗೊಳ್ಳಿ ಬಂದರಿಗೆ ಕರೆತರಲಾಗಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸ್ಥಳೀಯರಾದ ಅಭಿ ಆರ್ಕಂಟಿ, ಸಂದೇಶ್, ರಾಮಚಂದ್ರ ಕಾರ್ವಿ, ಜಯಂತ್, ನಾರಾಯಣ ಕಾರ್ವಿ, ಉಪುಂದ, ಚಂದ್ರಶೇಖರ ಕಾರ್ವಿ, ಚೇತನ್ ಶಿಪಾಯಿ ಹಾಗೂ ಶೇಖರ್ ಕುಂದರ್ ಅವರು ಸಹಕರಿಸಿದ್ದಾರೆ. ಅವ್ನು ಕೈ ತಗಣೆ ಫಸ್ಟ್ ಕೈ ಹಿಡ್ಕಡೆ